ಹಲೋ ಹಾಯ್ ಫ್ರೆಂಡ್ಸ್, ಕೆ ಪಿ ಮಾಮ್ಸ್ ವರ್ಲ್ಡ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನೀವು ಸಬ್ಸ್ಕ್ರೈಬರ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ಥ್ಯಾಂಕ್ಸ್ ಕೂಡ. ನಾವು ಲಾಸ್ಟು ವಿಡಿಯೋದಲ್ಲಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದಿರೋದು ತೋರಿಸಿದ್ದೆ. ಇದು ನಾನು ಹೇಳಿದ್ನಲ್ಲ, ನಮ್ಮ ಧರ್ಮಸ್ಥಳದಲ್ಲಿ ನಮ್ಮ ಚಿಕ್ಕಮ್ಮಂದಿರು ಇಬ್ಬರು ಚಿಕ್ಕಮ್ಮಂದಿರು ಇರ್ತಾರೆ. ಅವ್ರು ಇರುವಂಥ ಏರಿಯಾ ಮಂಜುಷಾ ಅಂತ. ಇದು ಏರಿಯಾ ಒಂದು ವಠಾರ ಟೈಪು. ಅದು ತುಂಬ ಚೆನ್ನಾಗಿದೆ. ಅವ್ರದ್ದೇ ಸಪ್ರೇಟು ಒಂದು ವಠಾರ ಏರಿಯಾ ಅಂತ ಹೇಳ್ಬೋದು. ಫುಲ್ಲು ಗ್ರೀನು ಸುತ್ತಮುತ್ತ. ಅದರ ನಡುಕ್ಕೆ ಅವ್ರ ಮನೆಗಳಿರೋದು. ಒಂದು 10-12 ಮನೆ ಏನೋ ಆಗುತ್ತೆ ಅಷ್ಟೇ ಸುತ್ತಲೂ. ಅದ್ರ ಸುತ್ತಮುತ್ತಲೂ ತೋಟ ಎಲ್ಲ ಇದೆ. ಫುಲ್ಲು ಗ್ರೀನ್ ಅನಿಸುತ್ತೆ. ಹಿಂದ್ಗಡೆ ಬ್ಯಾಕ್ ಸೈಡ್ ಎಲ್ಲ ಪೂರ ತೋಟ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇವ್ರು ನಮ್ಮ ಆಂಟಿ ಚಿಕ್ಕಮ್ಮ ಅಂದರೆ ಎಲ್ಲರ್ಕಿ ಲಾಸ್ಟ್ನೇದವ್ರು. ನಮ್ಮ ಮಮ್ಮಿ ತಂಗಿ ಎಲ್ಲರೂ ಲಾಸ್ಟ್ನೇದವರು. ನಾ ಆಂಟಿ ಅಂತ ಕರೆಯೋದು. ಇವ್ರಿಗೆ ದೊಡ್ಡವ್ರು ಇನ್ನೊಬ್ರು ಇದ್ದಾರೆ, ಅವ್ರಿಗೆ ಆಪ್ರೇಷನ್ ಆಗಿರೋದು. ಇದು ನಾವು ಪೂರ ದಾಸವಾಳ ಗಿಡ ಎಷ್ಟೊಂದಿದೆ. ಅದರಲ್ಲಿ ಎಷ್ಟೊಂದು ವೆರೈಟಿ ಇದೆ. ನಾನು ಅದು ವಿಡಿಯೋ ಮಾಡ್ಕೋಬೇಕಂದೆ. ಒಂದು 10-12 ಥರ ದಾಸವಾಳದಲ್ಲಿ ಅಷ್ಟೊಂದು ವೆರೈಟಿ ಹೂವು ಇದೆ. ದೊಡ್ಡದು ಚಿಕ್ಕದು ಎಷ್ಟು ಚೆನ್ನಾಗಿರೋದು. ಹೂವಿಗೆ ಸಿಕ್ಕಾಪಟ್ಟೆ ಹೂಗಳಿದೆ. ದಾಸವಾಳ, ಗುಲಾಬಿ, ಬೇರೆ ಬೇರೆ ಹೂವು ಎಷ್ಟೊಂದು ಹೂವುಗಳಿವೆ. ಇದು ಎಂಟ್ರೆನ್ಸ್ ಆಗೋದು ಸ್ಟಾರ್ಟಿಂಗು. ಎಂಟ್ರೆನ್ಸಿಂದ ಬಂದರೆ ಈ ರೀತಿ ಇದೆ. ಇಲ್ಲಿಂದ ಹೋದರೆ ದೇವಸ್ಥಾನಕ್ಕೆ ಹೋಗ್ಬೋದು. ಇದು ಅವ್ರ ಮನೆಯಿಂದ ಆಚೆ ಕಡೆ ಬರ್ತೀವಲ್ಲ, ಇದು ಪೂರ ತೋಟ ಇರೋದು. ಅಲ್ಲಿ ತೆಂಗಿನಕಾಯಿ ಗಿಡ, ಬಾಳೆಹಣ್ಣಿಂದು, ಹಲಸಿನ ಹಣ್ಣು, ಪೂರ ಈ ರೀತಿಯೇ ತೋಟ ಇರೋದು. ಇದು ಒಂದು ಸೈಡು ಒಂದು ತೋಟ. ಇದು ನಾವು ಲಾಸ್ಟ್ ಟೈಮು ಬೇಸಿಗೆ ಟೈಮಲ್ಲಿ ಹೋಗಿದ್ವಿ. ಆವಾಗ ಹಲಸಿನ ಹಣ್ಣೆಲ್ಲ ಆಗಿತ್ತು. ಈ ಮಳೆಗಾಲ ಈಗ ಸೀಸನ್ ಇಲ್ಲ ಅನಿಸುತ್ತೆ. ಒಟ್ಟು ಇವಾಗ ಆಗಿರಲಿಲ್ಲ ಹಲಸಿನ ಹಣ್ಣಿಂದು. ಕರಿಮೆಣಸು ನಾನು ಫಸ್ಟ್ ಟೈಮ್ ಇಲ್ಲೇ ನೋಡಿದ್ದು. ಇವಕ್ಕೆ ಅದು ಬಳ್ಳಿ ಟೈಪ್ ನಾವು ವೀಳ್ಯದೆಲೆ ಅಂತ ಹೇಳ್ತೀವಲ್ಲ, ಅದೇ ರೀತಿ ಇರುತ್ತೆ ಎಲೆ ಎಲ್ಲ. ಬಟ್ ಅದು ಮೆಣಸು ಕಾಳಿಂದು ಬೇರೆ ಇರುತ್ತೆ. ಅದು ತೋರಿಸ್ತೀನಿ ನಾನು ಮುಂದೆ. ಅದು ಬಳ್ಳಿ ಇದೆಲ್ಲ ಹಬ್ಕೊಂಡಿದೆಲ್ಲ ಗಿಡಗಳಿಗೆ ಬಳ್ಳಿ, ಅದೇ ಅದು ಮೆಣಸು ಕಾಳಿಂದು ಬಳ್ಳಿ. ಚಿಕ್ಕ ಚಿಕ್ಕ ಹೂವು ಎಲ್ಲ ಚೆನ್ನಾಗಿದೆ ನೋಡೋದಕ್ಕೆ. ತಂಪು ವಾತಾವರಣ, ಫುಲ್ಲು ಸುತ್ತಲೂ ಗ್ರೀನು. ಕಣ್ಣಿಗೆ ತುಂಬ ಅಂದರೆ ತುಂಬ ಸಂತೋಷ ಆಗುತ್ತೆ. ನಮಗೆ ಇಲ್ಲಿ ಬಂದರೆ ವಾಪಸ್ ಹೋಗೋಕ್ಕೆ ಮನಸ್ಸಾಗಲ್ಲ. ಯಾಕಂದರೆ ದೇವಸ್ಥಾನ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ವಾಪಸ್ ಬರೋಕ್ಕೆ ಮನಸ್ಸಾಗಲ್ಲ. ಎಷ್ಟು ಅಲ್ಲಿ ಒಳಗಡೆ ಒಮ್ಮೆ ಹೋಗಿ ಗರ್ಭಗುಡಿಯಲ್ಲಿ ದೇವಸ್ಥಾನ ಮಂಜುನಾಥ ಸ್ವಾಮಿ ದರ್ಶನ ಮಾಡಿದರೆ ಅಯ್ಯೋ ಈ ಜನ್ಮ ಸಾರ್ಥಕ ಅನಿಸುತ್ತೆ. ಅಷ್ಟೊಂದು ಪವರ್ ಇದೆ. ದೇವಸ್ಥಾನ ಸುತ್ತಲೂ ಒಂದು ಎಷ್ಟು ಪಾಸಿಟಿವ್ ಎನರ್ಜಿ ಇದೆ. ಅಲ್ಲಿಂದ ಈ ಕಡೆ ಮನೆ ಹತ್ತಿರ ಬಂದರೆ ಪೂರ ಈ ರೀತಿ ಗ್ರೀನ್ ಇದೆ. ನನಗಂತೂ ಈ ರೀತಿ ಪೂರ ಗ್ರೀನು ಹಚ್ಚ ಹಸಿರು ಕಡೆ ಎಲ್ಲ ನೋಡಿದರೆ ಎಷ್ಟೊಂದು ಖುಷಿ ಆಗುತ್ತೆ. ನನಗೆ ಈ ರೀತಿ ಇರೋದು ತುಂಬ ಇಷ್ಟ. ಪೂರ ಹಿಂಗೆ ಬೆಟ್ಟ ಗುಡ್ಡಗಳಲ್ಲೆಲ್ಲ ಮನೆ ಇರುತ್ತಲ್ಲ, ಆ ರೀತಿ ನಂಗೆ ಭಾಳ ಇಷ್ಟ ಆಗುತ್ತೆ. ಇದೇ ಕರಿಮೆಣಸದ್ದು ಹೇಳಿದ್ನಲ್ಲ ನಾನು. ಇವು ಮೆಣಸು ಕಾಳು. ಇದು ಗ್ರೀನ್ ಇರುತ್ತೆ, ಒಣಗಿದ ಮೇಲೆ ನಮಗೆ ಅದು ಮೆಣಸು ಕಾಳು ಬ್ಲ್ಯಾಕ್ ಕಲರ್ ಆಗುತ್ತೆ. ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಎಲೆ ಸೇಮು. ನಾನು ಫಸ್ಟಿಗೆಲ್ಲ ನಾವು ಹಾಕ್ಕೊಳ್ತೀವಲ್ಲ ಎಲ್ಲ ಎಲೆ ಅದೇ ಮಾಡಿದ್ದೆ, ವೀಳ್ಯದೆಲೆ. ಬಟ್ ನೋಡೋಕ್ಕೆ ಹಂಗೆ ಇರುತ್ತೆ. ಇದು ಕರಿಮೆಣಸಿಂದು ಸೇಮ್ ಹಿಂಗೆ ಇರುತ್ತೆ ಅಂತ ಹೇಳಿದರು ನಮ್ಮ ಆಂಟಿಯರು. ಅಲ್ಲಿಂದ ಲಾಸ್ಟ್ ಟೈಮ್ ನಾವು ಬೇಸಿಗೆಯಲ್ಲಿ ಬಂದಾಗ ಅದು ಹಲಸಿನ ಹಣ್ಣು ಜಾಸ್ತಿ ಇತ್ತು. ಮಾವಿನ ಹಣ್ಣು, ಹಲಸಿನ ಹಣ್ಣಿನೆಲ್ಲ ಇದ್ದು. ಇವಾಗ ಸೀಸನ್ ಇಲ್ಲಲ್ಲ, ಇವಾಗ ಮತ್ತೆ ಬೇಸಿಗೆಯಲ್ಲೆಲ್ಲ ಸ್ಟಾರ್ಟ್ ಆಗ್ಬೋದೇನೋ. ಮತ್ತು ಇಲ್ಲೇ ಮುಟ್ಟಿದ್ರೆ ಮುನಿ ಅವು ಬಳ್ಳಿ ಎಷ್ಟೊಂದಿದ್ದಾವೆ. ಅದಕ್ಕೆ ನಾವು ಸಣ್ಣವರಿದ್ದಾಗ ಏನೋ ಅಂತಿದ್ವಿ, ಆ ಹೆಸರು ನೆನಪಿಲ್ಲ. ಏನೋ ಕಣ್ಮುಚ್ಚಿ ಏನೋ ಅಂತ ಹೆಸರಿಂದ ಕರಿತಿದ್ವಿ. ನಿಮ್ಗೆ ಯಾರ್ಯಾರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾವು ಅವಾಗ ಈ ಬಳ್ಳಿ ನಮ್ಮ ಕಡೆ ಎಲ್ಲ ಜಾಸ್ತಿ ಇರಲಿಲ್ಲ. ಬೇರೆ ಕಡೆ ಎಲ್ಲ ಒಂದು ಸಿಕ್ಕರೆ ಎಷ್ಟೊಂದು ಖುಷಿಪಟ್ಟು ತೊಗೊಂಡು ಬರ್ತಿದ್ವಿ. ಎಲ್ಲರೂ ಸಣ್ಣವರಿದ್ದಾಗ ತೊಗೊಂಡು ಆಟ ಆಡ್ತಿದ್ವಿ. ಇದು ಕೊಕ್ಕೋ ಗಿಡ ಅಂತಂದು ಹೇಳ್ತಾರೆ. ಇದು ಚಾಕ್ಲೇಟು ಎಲ್ಲ ರೆಡಿ ಆಗೋದು ಇದೆ. ಇದು ಕಾಯಿ ಇದೆಯಲ್ಲ, ಈ ಕಾಯಿಂದನೇ
ನೋಡಿ ಯಾವ ರೀತಿ ಇದೆ. ಈ ಕಾಯಿ ಇದೆಲ್ಲ ಕಾಯಿನ ತಗೊಂಡು ಅದರೊಳಗಡೆ ವೈಟ್ ಕಲರ್ದು ಇವಾಗ ಕಾಟನ್ ಅಂದರೆ ಹತ್ತಿ ಎಲ್ಲ ಹತ್ತಿ ತೊಳೆ ಅಂತ ನಮ್ಮ ಕಡೆ ಹೇಳ್ತಾರೆ. ಅಂದರೆ ವೈಟ್ ಕಲರ್ ಹಿಂಗೆ ತೊಳೆ ಗತಿ ಇರುತ್ತೆ. ಅದೇ ರೀತಿ ಹಣ್ಣಿನೊಳಗಿರುತ್ತೆ ವೈಟ್ ಕಲರ್ದು. ಅದನ್ನು ತೆಗೆದು ಅದರಿಂದನೇ ಚಾಕ್ಲೇಟ್ ಎಲ್ಲ ರೆಡಿ ಮಾಡೋದು ಅಂತೆ. ಇಲ್ಲೇ ಇದ್ದಾವೆ ಆ ರೀತಿ ಚಾಕ್ಲೇಟ್ ಗಿಡಗಳು. ನಾವು ಲಾಸ್ಟ್ ಟೈಮ್ ಬೇಸಿಗೆಗೆ ಬಂದಾಗ ಅವೆಲ್ಲ ಅದನ್ನು ಕಾಯಿನ ತೊಗೊಂಡು ಸುಲಿದು ಮಾಡ್ತಾಯಿದ್ರು. ಅದ್ರ ಒಳಗಿನ ಫಸ್ಟ್ ಎಲ್ಲ ಸುಲಿದು ಕುದಿಸಿ ಏನೋ ತೆಗಿತಾರೆ ಅಂತ ಅಂದಿದ್ರು ನಮ್ಮ ಅಂಕಲ್ಲು. ಅವೆಲ್ಲ ಚಾಕ್ಲೇಟ್ ಎಲ್ಲ ರೆಡಿ ಮಾಡ್ಬೋದು, ಎಲ್ಲ ರೆಡಿ ಆಗೋದೇ ಇದರಿಂದ ಅಂತೆ. ಎಳ್ನೀರು ಗಿಡಗಳು ಎಲ್ಲ ಜಾಸ್ತಿ ಇದ್ದಾವೆ. ನಾವು ಅವತ್ತೆಲ್ಲ ಪೂರಾ ರೀಲ್ಸ್ ಮಾಡೋದು ವಿಡಿಯೋ ಮಾಡೋದು ಫುಲ್ ಜೋರಿತ್ತು ಎಲ್ಲರೂ ಸೇರಿ. ಇಲ್ಲೊಂದಿದೆ ನೋಡಿ ಕಾಯಿ, ಕೊಕ್ಕೋ ಗಿಡದ್ದು, ಅಂದರೆ ಚಾಕ್ಲೇಟ್ ಕಾಯಿ ಅಂತಲೂ ಹೇಳ್ಬೋದು. ಈ ರೀತಿ ಹಚ್ಚ ಹಸಿರು ಮಲೆನಾಡು ಕಡೆ ಎಲ್ಲ ಜಾಸ್ತಿ ಇರುತ್ತೆ ನೋಡೋಕ್ಕೆ. ನಮ್ಮ ಕಡೆ ಎಲ್ಲ ನಮ್ಮ ಹುಬ್ಳಿ ಧಾರವಾಡ ಈ ಕಡೆ ಈ ರೀತಿ ಜಾಸ್ತಿ ಇರಲ್ಲ. ಬಟ್ ಈ ಕಡೆ ಶಿವಮೊಗ್ಗ ಈ ಕಡೆ ಇಲ್ಲೆಲ್ಲ ಬಂದರೆ ತೋಟದೆಲ್ಲ ಜಾಸ್ತಿ ಇರುತ್ತಲ್ಲ, ಖುಷಿಯಾಗುತ್ತೆ. ತೋಟದಲ್ಲಿ ಮನೆ ಇರುತ್ತೆ, ಅಲ್ಲಿರೋಕ್ಕೆ ತುಂಬ ಖುಷಿಯಾಗತ್ತೆ. ಎಲ್ಲೋ ರೆಸಾರ್ಟಿಗೆಲ್ಲ ಹೋಗಿ ನಾವು ಈ ಗ್ರೀನ್ ಇದು ಮಾಡೋದಕ್ಕಿಂತ ಇಲ್ಲಿ ಧರ್ಮಸ್ಥಳಕ್ಕೆ ಬಂದಾಗೆಲ್ಲ ಸೇಮ್ ಅದೇ ಫೀಲ್ ಅನಿಸುತ್ತೆ. ಇದು ನೈಟು ನಾನು ನಮ್ಮ ಅಂಟಿ ಮಗಳು ಅಂದರೆ ನಮ್ಮ ತಂಗಿ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾಯಿದ್ವಿ. ಅಂದರೆ ಇನ್ನೂ ನಮ್ಮ ತಮ್ಮರ ಗ್ಯಾಂಗ್ ಒಂದಿದೆ, ಅವ್ರು ಇನ್ನೂ ಬಂದಿರಲಿಲ್ಲ. ಲೇಟ್ ಆಗುತ್ತೆ ನೀವು ಊಟ ಮಾಡಿ ಅಂತ ಹೇಳಿದ್ರು, ಅದಕ್ಕೆ ನಾವು ಊಟ ಮಾಡ್ತಾಯಿದ್ವಿ. ಅವರು ನಮ್ಮ ಅಂಟಿ, ನಾನು, ಆಂಟಿ ಮಗಳು ಎಲ್ಲರೂ ಸೇರಿ. ಇನ್ನೂ ತುಂಬ ವಿಡಿಯೋ ಇದ್ದಾವೆ, ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲ ವಿಡಿಯೋನ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.